ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಕ್ಲಿಕ್ ಮಾಡಿ. ಯಾಕಂದರೆ ನಾ ಮಾಡಿ ಹಾಕುವಂತಹ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ತಮಗೆ ಬರ್ತವೆ, ತಾವೇ ಫಸ್ಟ್ ನೋಡ್ಬೋದು. ನಾನು ಇಲ್ಲಿ ಸರಿನೂ ಹೇಳಿದೆ, ಸಾಕಷ್ಟು ಬರೀ ಹೇಳಿದೆ, ಸ್ವಲ್ಪ ಇದಾವೆ ಕಾಯಿ ಬರ್ರಿ ತಗೊಂಡು ಹೋಗ್ರಿ ಅಂತ. ಇವರು ರಾಯಚೂರಿಂದ ಬಂದಿದ್ರು ಅಣ್ಣಂದರು, ಟ್ಯಾಕ್ಸ್ ಮಾಡ್ಕೊಂಡು ಬಂದಿದ್ರು. ನಿನ್ನೆ ನೈಟನ್ನು ಬಿಟ್ಟಿದ್ವಿ ಅಂತಂದು ಹೇಳಿದರು. KDL ಡಬ್ಬಿ ಮತ್ತು ಕಡ್ಡಿ ಒಯ್ದಿದ್ರು. ನಮ್ಮ ಹತ್ರ ಸಾಕಷ್ಟಿಲ್ಲ, ಬೇಗ ಬನ್ನಿ ತಗೊಂಡು ಹೋಗ್ರಿ ಅಂತಂದು ಹೇಳಿದ್ರು. ನಾಳೆ ಹೋದ್ರಾತು ನಾಳ್ದು ಹೋದ್ರಾತು ಅನ್ಕೊಂತ ಬಿಟ್ಟು ಅವರು ಇವತ್ತು ಬೆಳಗ್ಗೆನೇ ಬಂದಿದ್ದರು. ಬಂದು ಕಾಯಿ ಡಬ್ಬಿ ಮತ್ತು ಕಡ್ಡಿ ಎರಡೂ ತಗೊಂಡೋದ್ರು. ನಮ್ಮ ಹತ್ರ ಕಡ್ಡಿಕಾಯಿ ಸಂಪೂರ್ಣ ಮುಗಿದಿದ್ವು ರೀ. ನಮ್ಮ ಮಾವರ ಕಾಯನ್ನು ಕೊಡಿಸಿದ್ವಿ. ಡಬ್ಬಿ ಮಾತ್ರ ಇದು 10 kg 6 kg ಡಬ್ಬಿ ಕಾಯನ್ನು ತೊಗೊಂಡ್ರು ಅವರು. ಇನ್ನೊಂದೇನಪ್ಪ ಅಂದ್ರೆ ಅವ್ರ ಭಾಗದಲ್ಲಿ ರಾಯಚೂರು ಡಿಸ್ಟಿಕ್ಕಿಂದ ಬಂದಿದ್ರು ಅವರು. ರಾಯಚೂರು ಡಿಸ್ಟಿಕ್ಕು ಸಿರ್ವಾರ ತಾಲೂಕು ಮಾಚನೂರಿಂದ ಸಾಕಷ್ಟು ಅಣ್ಣಂದರು ನಮ್ಮ ಹತ್ರನೇ ಬೀಜ ಬಂದು ತೊಗೊಂಡೋಗಿದ್ದಾರೆ. ಬೀಜದ ಕಾಯಿ ಮತ್ತು ಬೀಜನ ತೊಗೊಂಡು ಹೋಗಿದ್ದಾರೆ. ಆ ಸೈಡು ಬಿಜಾಪುರ, ಬಾಗಲಕೋಟೆ ಮತ್ತು ರಾಯಚೂರು ಸಂಪೂರ್ಣ ನೀರಾವರಿ ಆದ್ದರಿಂದ ನೀರಾವರಿ ಹೊಲಕ್ಕೆ ನೀರಾವರಿ ಕಾಯಿ ಬರೋದಿಲ್ಲ. ನಮ್ಮ ಕಡೆಗೆ ಬಯಲುಸೀಮೆ ಆದ್ದರಿಂದ ಒಣ ಬೇಸಾಯದ ಕಾಯಿನೇ ಅವರು ಪ್ರತಿ ಸಾರಿ ತೊಗೊಂಡು ಹೋಗೋದಂತ. ಆ ಸೈಡ್ನವರು ತುಂಬ ಜನನೂ ಬಂದಿದ್ದರು. ಮಂತ್ರಾಲಯ, ಸಿರುಗುಪ್ಪ, ಬಳ್ಳಾರಿ ಆ ಸೈಡೆಲ್ಲ ಬಂದು ನಮ್ಮ ಚಾನಲನ್ನು ವಿಜಯಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲನ್ನು ನೋಡಿ ಈ ಭಾಗದಲ್ಲೇ ಒಣ ಬೇಸಾಯದ ಕಾಯನ್ನು ತೊಗೊಂಡು ಹೋಗ್ತಾರೆ. ಆಮೇಲೆ ಇವತ್ತು ಬಂದವರು ವೀರನಗೌಡ ಅಣ್ಣವರು, ರವಿ ಹನುಮಂತಪ್ಪ ದಬ್ಬಿ ಅಣ್ಣವರು, ಆಮೇಲೆ ಮಂಜುನಾಥ್ ಸ್ವಾಮಿ ಅಣ್ಣವರು, ಬಸನಗೌಡ ಅಣ್ಣವರು, ಹುಸೇನ್ ಅಣ್ಣವರು, ಹನುಮಂತರಾಯ ಅಣ್ಣವರು, ಆಮೇಲೆ ಯಮನಪ್ಪ ಅಣ್ಣವರು ಅವರೆಲ್ಲ ಬಂದು ತೊಗೊಂಡು ಹೋದರು. ಅವ್ರ ಭಾಗದಲ್ಲಿ ಬ್ಯಾಡಗಿ ಡಬ್ಬಿ ಮತ್ತು ಕಡ್ಡಿಯನ್ನು ಹಾಕ್ತಾರಂತೆ. ಇವರು ಬೇರೆ ತಳಿಯನ್ನು ಹಾಕ್ತಿದ್ರಂತ. ಸೀಸಂಟು ಯಾವ್ಯಾವ ಹೇಳಿದ್ರು ಅವರು. ಆ ತಳಿಯನ್ನು ಹಾಕ್ತಿದ್ವಿ ರೀ. ಈ ಸರಿ ಇವನ್ನೇ ಮಾಡಬೇಕು. ಇದು ಫಸ್ಟ್ ಟೈಮು ನಾವು ಮಾಡ್ತಿರೋದು. ನಿಮ್ಮ ಚಾನಲಿಗೆ ನಾವು ಸಬ್ಸ್ಕ್ರೈಬ್ ಆಗ್ತೀವಿ. ನೀವು ಮಾಡಿ ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ನಮ್ಗೆ ಫಸ್ಟ್ ಬರಬೇಕು ರೀ. ನಾವು ನೋಡ್ತೀವಿ ನೀವು ಯಾವ ಥರ ವ್ಯವಸಾಯ ಮಾಡ್ತೀರೋ ನಾವು ಅದೇ ಥರ ಮಾಡಿ ನೀವು ಬೆಳೆಯೋ ಥರನೇ ನಾವು ಅದು ಮೆಣಸಿನ್ಕಾಯಿನ ಈ ವರ್ಷ ಬೆಳಿಬೇಕಾಕೋರೆ ಅಂತಂದು ಹೇಳಿದರು ಅವರು. ಪ್ರತಿಯೊಬ್ಬರೂ ಅವರಿಗೆ ಮತ್ತೆ ಇನ್ನಷ್ಟು ಜನ ಅಣ್ಣಂದರು ಫೋನ್ ಮಾಡಿದರು, ನಮಗೂ ಬೇಕು ತೊಗೊಂಡು ಬರ್ರಿ, ನಿಮಗೂ ಬೇಕು ತೊಗೊಂಡು ಬರ್ರಿ ಅಂತಂದು. ನಮ್ಮ ಹತ್ರ ಸ್ಟಾಕ್ ಇರಲಿಲ್ಲ ಅಣ್ಣವರೇ, ಇದ್ದಿದ್ವಷ್ಟೇ ಕೊಟ್ಟು ಕಳಿಸಿದ್ವಿ. ಮತ್ತೆ ಬೇಕಂದರೆ ಕೇಳ್ತೀವಿ ನಾವು, ಯಾರನ್ನಾರ ಇದ್ದರೆ ಮಾತ್ರ ಬರ್ರಿ ಅಂತ ಹೇಳ್ತೀವಿ. ನೀವು ಯಾವುದಕ್ಕೂ ಇನ್ಮೇಲೆ ಬರುವಂತಹ ಅಣ್ಣಂದರು ದಯವಿಟ್ಟು ಫೋನ್ ಮಾಡಿ ಬರ್ರಿ. ನಾವು ನಮ್ಮ ಭಾಗದಲ್ಲಿ ವಿಚಾರ ಮಾಡ್ತೀವಿ. ಯಾರನ್ನಾರ ಒಣ ಬೇಸಾಯದ ಕಾಯಿ ಯಾರು ಸ್ಟಾಕ್ ಇಟ್ಟಿದ್ರು ಬೀಜದ ಕಾಯಿ ಅಂದ್ರೆ ಕೊಡಿಸ್ತೀವಿ. ಯಾಕಂದರೆ ಯಾರು ಗ್ರೇಡಿಂಗ್ ಮಾಡಿ ಇಡಲ್ಲ, ರಾಶಿ ಕಾಯಿಯನ್ನು ಕೊಡ್ತಾರೆ. ನಾವು ನಮ್ಮ ಕಾಯಿ ಮುಗಿದ ಮೇಲೆ ನಮ್ಮ ಮಾವರ ಕಾಯಿಯನ್ನು ಗ್ರೇಡಿಂಗ್ ಮಾಡಿಸಿದ್ವಿ. ಸಣ್ಣ ಕಾಯನ್ನು ತುಂಡು ಕಾಯೆಲ್ಲ ತೆಗ್ಸಿ ದೊಡ್ಡ ದೊಡ್ಡ ಕಾಯನ್ನು ಬೀಜಕ್ಕೆ ಹಿಡಿಸಿ ಅವನ್ನ ನಾವು ಇವಾಗ ಕೊಡಿಸ್ತಾ ಇರೋದು. ಮತ್ತು ಬೀಜ ಇದ್ದವ್ರು ಇಲ್ಲಿ ಸಾಕಷ್ಟು ಜನರ ಹತ್ರ ಬೀಜ ಸ್ಟಾಕ್ ಇದ್ದಾವೆ. ಬೀಜಕ್ಕೆ ನಾವು ಯಾವುದೇ ಗ್ಯಾರಂಟಿ ಕೊಡಲ್ಲ. ಬೀಜ ನಾವು ಯಾರಿಗೂ ಕೊಡಿಸೋದೂ ಇಲ್ಲ. ಕೊಡಿಸಿದ್ರೆ ಬೀಜದ ಕಾಯಿಯನ್ನೇ ಮಾತ್ರ ಕೊಡಿಸ್ತೀವಿ. ಯಾರು ಪ್ಯೂರ್ ಬೀಜ ಕೊಡಲ್ಲ, ರಾಶಿ ಕಾಯಿ ಬೀಜನೇ ಕೊಡೋದು. ಆಮೇಲೆ ಬೀಜ ಇಲ್ಲಿ ಯಾರೇ ಮಾರಕ್ಕೆ ಕೊಟ್ಟರು ರಾಶಿ ಕಾಯಿ ಏನಿರ್ತಾವಲ್ಲ ಬಿಡಿಸ್ಕೊಂಡು ಬಂದು ಬಿಳ್ಗಾಯಿ ಆಮೇಲೆ ಕೆಂಪುಕಾಯಿ ಡಿವೈಡ್ ಮಾಡಿರ್ತಾರಲ್ಲ ಅವನ್ನ ತಗೊಂಡೋಗಿ ಬೀಜ ಮಾಡಿಸಿರ್ತಾರೆ. ಅದರ ತುಂಡುಗಾಯಿ ಇರ್ತವೆ, ಬದಲಿ ಜಾತಿ ಕಾಯಿ ಇರ್ತವೆ, ಅವನ್ನ ಬೀಜ ಮಾಡಿಸ್ಕೊಂಬಂದಿರ್ತಾರೆ. ನಾವು ಯಾರಿಗೂ ಬೀಜ ಕೊಡಿಸಲ್ಲ, ಬೀಜದ ಕಾಯಿಯನ್ನಷ್ಟೇ ಕೊಡಿಸ್ತೀವಿ. ಆದರೆ ನಮ್ಮ ಹತ್ರ ಮಾತ್ರ ಕಾಯಿ ಸ್ಟಾಕ್ ಇಲ್ಲ, ಎಲ್ಲ ಸಂಪೂರ್ಣ ಮುಗ್ದಿದ್ದರಿಂದ ನೀವು ಫೋನ್ ಮಾಡಿ ಬಂದರೆ ಮಾತ್ರ ನಿಮಗೆ ಕಾಯಿಯನ್ನು ಕೊಡಿಸೋವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಆಮೇಲೆ ಯಾರಿಗೆಲ್ಲ ಮಾಹಿತಿ ಬೇಕು ನೀವು ಯಾವಾಗಲಾದರೂ ಫೋನ್ ಮಾಡಿ ಕೇಳ್ರಿ. ನಾವು ನಿಮಗೆ ಸಂಪೂರ್ಣ ಭಾಗದಲ್ಲಿ ಯಾವ ರೀತಿ ಬೆಳೀತಾರೆ ಅನ್ನೋ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ. ನಾನು ಬಂದವರಿಗೆಲ್ಲರಿಗೂ ಹೇಳಿದ್ದೀನಿ ಆರ್ಗ್ಯಾನಿಕ್ ಬಗ್ಗೆ ಭಾಳ ಮಹತ್ವ ಕೊಡ್ರಿ ಅಂತ. ಆಮೇಲೆ ನಾನು ಎಲ್ಲ ಅವನ್ನ ಔಷಧ ಯಾವ ರೀತಿ ಅಂತಂದು ತೋರಿಸಿದ್ದೀನಿ. ಇಂಟ್ರೆಸ್ಟ್ ಕೊಡ್ರಿ ನೀವು ಆರ್ಗ್ಯಾನಿಕ್ಕಿಗೆ, ಅದೇ ಔಷಧನ ಬಳಸ್ರಿ. ನಾವು ಅವನ್ನೇ ಬಳಸ್ತೀವಿ, ಆರ್ಗ್ಯಾನಿಕ್ ಔಷಧವನ್ನು. ಆರ್ಗ್ಯಾನಿಕ್ಕಿಗೆ ನಾವು ಬಹಳ ಮಹತ್ವ ಕೊಡ್ತೀವಿ. ಆದ್ದರಿಂದ ನೀವು ಆರ್ಗ್ಯಾನಿಕ್ ಕಡೆ ಒಲವನ್ನು ತೋರಿಸ್ರಿ, ಆರೋಗ್ಯವಂತರಾಗಿ ಬಾಳ್ರಿ, ಕೆಮಿಕಲ್ಸನ್ನು ಜಾಸ್ತಿ ಹೊಡಿಬೇಡ್ರಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇವತ್ತಿನ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತಂದು ತಿಳ್ಕೊತೀನಿ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅದನ್ನು ತಿಳಿಸಿ. ಆಮೇಲೆ ಇನ್ನು ಬರುವ ರೈತರು ಅಣ್ಣಂದರು ದಯವಿಟ್ಟು ಫೋನ್ ಮಾಡಿ ಬರೋದನ್ನು
ಮರಿಬೇಡಿ. ಆಮೇಲೆ ಡಬ್ಬಿಗಾಯನ್ನು ಇನ್ನೊಂದು 3-4 ದಿನದಲ್ಲಿ ನೀವು ಬಿತ್ತೋದನ್ನು ಮುಗಿಸ್ಬೇಕು. ಯಾರೆಲ್ಲ ಡಬ್ಬಿಗಾಯಿ ಬೀಜ ಒಯ್ದಿರಲ್ಲ, ಇನ್ನೊಂದು 3-4 ದಿನದಲ್ಲಿ ಡಬ್ಬಿಗಾಯಿ ಬೀಜವನ್ನು ಬಿತ್ತೋದನ್ನು ಮುಗಿಸಿ. ಕಡ್ಡಿಗಾಯಿಗೆ ಇನ್ನೂ ಟೈಮ್ ಇದೆ ರೀ, ಭಾಳಷ್ಟು ಟೈಮ್ ಇದೆ. ಇನ್ನೂ 15 ದಿನದ ತನಕ ಟೈಮ್ ಐತೆ ಕಡ್ಡಿಗಾಯಿ ಕೇಡಿಯಲ್ಲಿ ಬಿತ್ತಲಿಕ್ಕೆ. ಡಬ್ಬಿಗಾಯನ್ನು ಮಾತ್ರ ಆದಷ್ಟು ಬೇಗ ಬಿತ್ತಿರಿ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ಒಂದಿಷ್ಟು ಜನ ಅಣ್ಣಂದರಿಗೆ ಫೋನ್ ನಂಬರು ನಮಗೆ ಸಿಕ್ಕಿಲ್ಲ. ದಯವಿಟ್ಟು ಫೋನ್ ನಂಬರ್